ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರಲ್ಲ ಸಾವಿರಾರು ಬೊಂಬೆಗಳನ್ನ ತಗೊಂಡೋಗಿ ಹೂತಾಕ್ತಾ ಇರ್ತಾನೆ. ಇದರಲ್ಲಿ ಇನ್ನೂ ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಆ ಬೊಂಬೆನ ಒಂದು ಜಾಗದಲ್ಲಿ ಹೂತಾಕಿದ್ರೆ ಆ ಬೊಂಬೆಗೆ ಸಂಬಂಧಪಟ್ಟಂತ ಥಿಂಗ್ಸ್ ಅಂತ ಏನಿರುತ್ತೆ ಅವುಗಳನ್ನ ಇನ್ನೊಂದು ಜಾಗದಲ್ಲಿ ಹೂತಾಕ್ತಾ ಇರ್ತಾನೆ. ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಸೌಜನ್ಯ ಫೈಲ್ಸ್ಗೂ ಕೂಡ ಮತ್ತೊಮ್ಮೆ ಸುಸ್ವಾಗತ. ಇದು ಸೌಜನ್ಯ ಫೈಲ್ಸ್ 37 ಅನ್ಕೊಂತೀನಿ. ನಾನು ಇದಕ್ಕೆ ಮುಂಚೆ ಸೌಜನ್ಯ ಫೈಲ್ಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೆ, ಆಲ್ಮೋಸ್ಟ್ 36 ಫೈಲ್ ಅಂತಂದೇಳಿ. ಯಾವ ಒಂದಷ್ಟು ಬೈಟ್ಸ್ಗಳು ಸಿಗುತ್ತೆ, ಯಾವ ಸಾಕ್ಷಿಗಳು ಸಿಗುತ್ತೆ ಅದನ್ನೆಲ್ಲ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿದ್ದೆ. ಈಗ ಹೊಸದಾಗಿ ನಾನು ಮಾಡ್ತಾ ಇರ್ತಕ್ಕಂಥ ತುಂಬ ದಿನಗಳ ಮೇಲೆ ಗ್ಯಾಪ್ ತಗೊಂಡು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಸೌಜನ್ಯ ಫೈಲ್ಸ್ಗೆ ಮತ್ತೊಮ್ಮೆ ನಾನು ಎಂಟ್ರಿ ಕೊಟ್ಟಿದ್ದು ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತು. ಲಾಸ್ಟ್ 4 ಡೇಸಿಂದ ಸಮೀರ್ MD ಅವರು ಮತ್ತೊಂದು ವಿಡಿಯೋಗಳನ್ನ ಬಿಟ್ಟಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಇದಕ್ಕೆ ಮುಂಚೆ ಹೆಸರುಗಳನ್ನೇ ಬಳಸದೆ ವಿಡಿಯೋ ಮಾಡ್ತಿದ್ದಂಥ ಸಮೀರ್ ಈಗ ಫಸ್ಟ್ ಟೈಮ್ ರಿಯಲ್ ಆಗಿರ್ತಕ್ಕಂಥ ಒರಿಜಿನಲ್ ಹೆಸರುಗಳನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿದ್ದಾರೆ. ನಿಜಕ್ಕೂ ಅವರ ಒಂದು ಧೈರ್ಯಕ್ಕೆ ಮೊದಲನೇ ಬಾರಿ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಸಲ ಅವರು ಡಬಲ್ ಗುಂಡಿಗೆಯಿಂದ ಒರಿಜಿನಲ್ ಹೆಸರುಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿದ್ದಕ್ಕೆ. ಅದಾದಮೇಲೆ ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಎರಡು ಉದ್ದೇಶಗಳಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೇನಕ್ಕಪ್ಪ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಅಫ್ಕೋರ್ಸ್ ಆ ಒಂದು ವಿಡಿಯೋ ಯಾವ ಒಂದು ಕಾರಣಕ್ಕಾದರೂ ಡಿಲೀಟ್ ಆಗ್ಬೋದು ಅನ್ನೋ ಒಂದು ಮಾಹಿತಿನ ಅವರೇ ಒಂದು ಅವರ ಒಂದು ವಿಡಿಯೋ ಕೊನೆಯದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ನನ್ನ ಚಾನಲಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಂಡೈರೆಕ್ಟಾಗಿ ನಾನು ಒಂದಷ್ಟು ಮಾಹಿತಿಗಳನ್ನ ಎಕ್ಸ್ಪ್ಲೇನ್ ಮಾಡಿರೋಣ, ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಅಂತ ಅನ್ನಿಸ್ತು. ಅದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ, ಆ ಒಂದು ವಿಡಿಯೋ ಮಾಡಿದ ಮೇಲೆ ವಿಡಿಯೋ ಕೊನೆಯಲ್ಲಿ ಸಮೀರ್ MD ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಡಾಕ್ಯುಮೆಂಟನ್ನು ಬಿಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ಫಿಲ್ ಮಾಡಬೇಕು ಅಂತಂದೇಳಿ. ಹಾಗಾದರೆ ಆ ಡಾಕ್ಯುಮೆಂಟ್ ಮಾಡಿರ್ತಕ್ಕಂಥ ಉದ್ದೇಶ ಏನು, ಈ ಎರಡು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ಥರ ಹೊಸ ವಿಚಾರಗಳ ಬಗ್ಗೆ ನಾನು ಸ್ವಲ್ಪ ಬಂದು ಡಿಸ್ಕಸ್ ಮಾಡ್ತಾ ಇರ್ತೀನಿ, ಹೊಸ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಹಾಗೆ ಸೌಜನ್ಯ ಫೈಲ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ಥರದ ವಿಷಯಗಳಿದ್ರೂ ಕೂಡ ನನ್ನ ಚಾನಲಲ್ಲಿ ಡೆಫಿನೆಟ್ಲಿ ಸಿಗುತ್ತೆ. ಇದೊಂದು ಸೌಜನ್ಯ ಫೈಲ್ಸ್ ಅಂತ ನಾನು ಮಾಡಿದ್ದು ಉದ್ದೇಶನೇ ಅದು. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈಗ ವಿಷಯಕ್ಕೆ ಬರೋದಾದರೆ, ಏನಪ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಮೀರ್ MD. ಆ ಒಂದು ವಿಡಿಯೋ ನೋಡಿರೋರಿಗೆ ಓಕೆ, ನೋಡದೇ ಇರೋರಿಗೆ ಈ ಒಂದು ವಿಡಿಯೋ ಮೂಲಕ ನಾನು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ಇತ್ತೀಚೆಗೆ ಮೊನ್ನೆ ಜಸ್ಟ್ 1 ವೀಕ್ ಬ್ಯಾಕ್ ಅಷ್ಟೇ ಸಮೀರ್ MD ಒಂದು ವಿಡಿಯೋನ ಬಿಟ್ಟರು. ಈಗ ಒಂದು 4 ಡೇಸ್ ಆಗಿರ್ಬೋದು. ಯೂಟ್ಯೂಬಲ್ಲಿ ಫುಲ್ ಟ್ರೆಂಡಿಂಗಲ್ಲಿದೆ. ಆಲ್ರೆಡಿ 5 ಮಿಲಿಯನ್ ವ್ಯೂಸ್ ಪಡ್ಕೊಂಡಿದೆ. ಈಗ ಆ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಹೈಲೈಟ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ಆ ಒಂದು ಜಾಗದಲ್ಲಿ, ಆ ಒಂದು ಧರ್ಮಸ್ಥಳ ಅಂತ ಏನೊಂದು ಜಾಗ ಇತ್ತು, ಆ ಒಂದು ಜಾಗದಲ್ಲಿ ಒಬ್ಬ ಕೆಲಸಗಾರ ಇರ್ತಾನೆ. ಯಾವ ಒಂದು ಜಾಗದಲ್ಲಿ ಅಂತಂದರೆ, ಅಲ್ಲಿರ್ತಕ್ಕಂಥ ಒಂದು ನದಿ, ಆ ಒಂದು ನದಿನ ಕ್ಲೀನ್ ಮಾಡೋಕ್ಕೆ ಅಂತ ಒಬ್ಬ ಕೆಲಸಗಾರ ಇರ್ತಾನೆ. ಆ ಕೆಲಸಗಾರನ ಕೆಲಸ ಏನಪ್ಪ ಅಂತಂದರೆ, ಆ ನದಿಲಿರ್ತಕ್ಕಂಥ ಕಸ ಕಡ್ಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆ ಒಂದು ನದಿಯ ಭಾಗವನ್ನು ನೀಟಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ. ಹಾಗಾದರೆ ಆ ಒಬ್ಬ ವ್ಯಕ್ತಿ ಬಂದಿದ್ದು ಎಲ್ಲಿದ್ದ ಅಂತಂದರೆ, ಮಂಡ್ಯ ಭಾಗದ ಒಂದು ರಾಂಪುರ ಅನ್ನೋ ಒಂದು ಊರಿಂದ ಬಂದಿರ್ತಾನಂತೆ. ಸೊ ಅಲ್ಲಿಂದ ಬಂದಂಥ ಒಬ್ಬ ಹುಡುಗ, ಭೀಮ ಅನ್ನೋ ಒಬ್ಬ ಹೆಸರಿನ ಹುಡುಗ, ಅಲ್ಲಿಂದ ಬಂದು ಚಿಕ್ಕ ವಯಸ್ಸಲ್ಲಿ ಯಾವುದೇ ಥರದ ವಿದ್ಯೆ ತಲೆಗತ್ತದೆ. ಅವರ ಅಣ್ಣ ಬಂದು ನಿನಗೇನೂ ಮಾಡೋಕ್ಕಾಗಲ್ಲ ಅಂತ ಕರ್ಕೊಂಡು ಬಂದು ಈ ಒಂದು ಜಾಗದಲ್ಲಿ ಕೆಲಸಕ್ಕೆ ಸೇರಿಸ್ತಾರಂತೆ. ಅದಾದಮೇಲೆ ನೆಕ್ಸ್ಟು ಆ ಒಬ್ಬ ಹುಡುಗ ಏನಿದ್ದಾನೆ, ಆ ಒಂದು ನದಿಯನ್ನು ಕ್ಲೀನ್ ಮಾಡೋವಂಥ ಒಂದು ಕೆಲಸನ ಪಡ್ಕೋತಾನೆ 25 ರೂಪಾಯಿ ಸಂಬಳಕ್ಕೆ. ಅದಾದಮೇಲೆ ಬೆಳೀತಾ ಅವ್ನು ಸ್ವಲ್ಪ ದೊಡ್ಡವನಾದ ಮೇಲೆ ನೆಕ್ಸ್ಟ್ ಅವನ ಕೆಲಸ ಬದಲಾಗುತ್ತೆ. ಏನಪ್ಪ ಅವನ ಕೆಲಸ ಅಂತಂದರೆ, ಅಲ್ಲಿ ಸಿಗ್ತಕ್ಕಂಥ ಗೊಂಬೆಗಳೇನಿರುತ್ತೆ, ಅನಾಥವಾಗಿ ಸಿಗ್ತಕ್ಕಂಥ ಗೊಂಬೆಗಳೇನಿರುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ ಅನ್ಕೊಂತೀನಿ ಗೊಂಬೆಗಳಂದ್ರೇನು ಅಂತ. ಅನಾಥವಾಗಿ ಸಿಗ್ತಕ್ಕಂಥ ಗೊಂಬೆಗಳೇನಿರುತ್ತೆ, ಆ ಗೊಂಬೆಗಳನ್ನ ತಗೊಂಡೋಗಿ ಹೂತಾಕಬೇಕು. ಅದೇ ಅವನ ಕೆಲಸ. ಅವನಿಗೆ ಪ್ರಮೋಷನ್ ಸಿಗುತ್ತೆ, ಕೆಲಸದಲ್ಲೇ ಅವ್ನಿಗೊಂದು ಪ್ರಮೋಷನ್ ಸಿಗುತ್ತೆ. ಮೊದಲು ಬರೀ ನದಿಯನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಅವ್ನಿಗೊಂದು ಕೆಲಸ ಸಿಕ್ಕಿದ್ರೆ, ಅವನು ಕೆಲಸ ಮಾಡ್ತಕ್ಕಂಥ ವಿಧಾನ ನೋಡಿ, ಅವನು ಕೆಲಸ ಮಾಡ್ತಕ್ಕಂಥ ಅವನ ಕೆಲಸದ ಶೈಲಿನ ನೋಡಿ ಅವನಿಗೆ ಪ್ರಮೋಷನ್ ಕೊಡ್ತಾರೆ. ಯಾವ ಥರದ ಪ್ರಮೋಷನ್ ಅಂದರೆ, ಈ ಥರದ್ದು ಅಲ್ಲಿ ಸಿಗ್ತಕ್ಕಂಥ ಅನಾಥ ಗೊಂಬೆಗಳನ್ನ ತಗೊಂಡೋಗಿ ಹೂತಾಕಬೇಕು, ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇರೋ ರೀತಿ. ಇದು ಅವನ ಕೆಲಸ, ಇದು ಅವನಿಗೆ ಸಿಗ್ತಕ್ಕಂಥ ಪ್ರಮೋಷನ್. ಇದಾದಮೇಲೆ ನೆಕ್ಸ್ಟ್ ಅವನು ಈ ರೀತಿ ಸುಮಾರು ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರಲ್ಲ ಸಾವಿರಾರು ಬೊಂಬೆಗಳನ್ನ ತಗೊಂಡೋಗಿ ಹೂತಾಕ್ತಾ ಇರ್ತಾನೆ. ಇದರಲ್ಲಿ ಇನ್ನೂ ನಾನು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಆ ಬೊಂಬೆನ ಒಂದು ಜಾಗದಲ್ಲಿ ಹೂತಾಕಿದ್ರೆ ಆ ಬೊಂಬೆಗೆ ಸಂಬಂಧಪಟ್ಟಂಥ ಥಿಂಗ್ಸ್ ಅಂತ ಏನಿರುತ್ತೆ ಅವುಗಳನ್ನ ಇನ್ನೊಂದು ಜಾಗದಲ್ಲಿ ಹೂತಾಕ್ತಾ ಇರ್ತಾನೆ. ಯಾಕೆ ಅಂತಂದರೆ, ಅವನಿಗೆ ಕೆಲಸ ಕೊಟ್ಟಂಥ ದೊಡ್ಡ ವ್ಯಕ್ತಿಗಳೇನಿರ್ತಾರೆ, ಆ ಒಂದು ಜಾಗದ ಒಂದು ಮುಖ್ಯ
ಅಲ್ಲಿರ್ತಕ್ಕಂಥ ಒಂದು ಹೈಲೈಟ್ ಪ್ಲೇಸ್ ಏನಿರುತ್ತೆ, ಆ ಒಂದು ಹೈಲೈಟ್ ಪ್ಲೇಸ್ನ ನೋಡ್ಕೊಳ್ಳೋಂಥ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಏನಿರ್ತಾರೆ ಅವರು ಇವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಆ ಒಂದು ಇನ್ಸ್ಟ್ರಕ್ಷನ್ ಯಾವ ರೀತಿ ಹೇಳ್ತಾ ಇರ್ತಾರೋ ಅದೇ ರೀತಿ ಇವನಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಎಷ್ಟೋ ಸಲ ದಬ್ಬಾಳಿಕೆ ಮಾಡಬೇಕು ಅಂದ್ರೂ ಕೂಡ ಇವನನ್ನು ಇಟ್ಕೊಂಡು ಕೂಡ ದಬ್ಬಾಳಿಕೆ ಮಾಡ್ತಾ ಇರ್ತಾರಂತೆ. ಸೊ ನಾನು ಯಾಕೆ ಕಂತೆಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಇದು ಆಲ್ರೆಡಿ ಸಮೀರ್ ವಿಡಿಯೋದಲ್ಲಿ ಇದೆ, ನೀನೇನಪ್ಪ ಹೇಳ್ತಾ ಇದೆಯಾ ಅನ್ನೋ ಥರ ಬರಬಾರ್ದು. ಹಾಗಾಗಿ ನನ್ನ ಉದ್ದೇಶವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಜಸ್ಟ್ ಹೈಲೈಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದಾದ ಮೇಲೆ ಇಷ್ಟೆಲ್ಲ ಸಾವಿರಾರು ಬೊಂಬೆಗಳನ್ನ ಅವನು ಹೂತಾಕ್ತಾ ಇದ್ರು ಕೂಡ ಈ ವಿಷಯ ಯಾಕೆ ಹೊರಗಡೆ ಬರಲೇ ಇಲ್ಲ ಅಂತ ಸಾಕಷ್ಟು ಜನಕ್ಕೆ ಡೌಟ್ ಬರ್ಬೋದಲ್ಲ. ಅದಕ್ಕೊಂದು ಇನ್ಸಿಡೆಂಟ್ನ ಸಮೀರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಪ್ಪ ಅಂತಂದರೆ 2010ನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತಂತೆ. ಏನಪ್ಪ ಅಂತಂದರೆ, ನಾನು ಓಪನ್ ಆಗಿ ಬಂದ್ಬಿಟ್ಟು ನಾನು ಮಾತಾಡ್ತೀನಿ, ನಾನು ಆ ವ್ಯಕ್ತಿಗಳ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತ ಈಗ ಆ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ. ಈಗ ಇದೇ ರೀತಿ ಒಂದು ಚಿಕ್ಕ ಬೊಂಬೆ ಆ ಒಂದು ಭಾಗದಲ್ಲಿ ಸಿಕ್ಕುತ್ತೆ. ಒಂದು ಕಾಡಲ್ಲಿ ಅನಾಥವಾಗಿ ಒಂದು ಚಿಕ್ಕ ಬೊಂಬೆ ಸಿಕ್ಕುತ್ತೆ. ಆ ಬೊಂಬೆನ ಮತ್ತೆ ಹೂತಾಕೋದಕ್ಕೆ ಇದೇ ಭೀಮಾ ಅನ್ನೋ ಹುಡುಗನ ಕರೀತಾರಂತೆ. ಕರೆದು ಈ ಭೀಮಾ ಅನ್ನೋ ಹುಡುಗ ಸರಿ ಆಯಿತು ಹೂತಾಕಬೇಕು ಅಂತ ಹೊರಟಾಗ ಆ ಒಂದು ಚಿಕ್ಕ ಬೊಂಬೆಯ ಸ್ಕೂಲ್ ಬ್ಯಾಗ್ ಏನಿರುತ್ತೆ, ಆ ಸ್ಕೂಲ್ ಬ್ಯಾಗಲ್ಲಿ ಆ ಬೊಂಬೆಗೆ ಸಂಬಂಧಪಟ್ಟಂಥ ಊರಿನ ಹೆಸರು ಇರುತ್ತೆ. ಆಗ ಈ ಭೀಮಾ ಅನ್ನೋ ಹುಡುಗ ಹೇಳ್ತಾನಂತೆ, ನೋಡಿ ಈ ರೀತಿ ಇದೆ, ಆ ಹುಡುಗಿಗೆ ಸಂಬಂಧಪಟ್ಟಂಥ ಊರು ಅಡ್ರೆಸ್ ಎಲ್ಲ ಸಿಕ್ಕಿದೆ ಅಲ್ವಾ, ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡಿ. ಅನಾಥವಾಗಿ ಈ ಬೊಂಬೆನ ಹೂತಾಕೋ ಬದಲು ಅಟ್ಲೀಸ್ಟ್ ಅವ್ರ ಮನೆಯವರು ಯಾವ ರೀತಿ ಒಂದು ಪದ್ಧತಿ ಇರುತ್ತೆ ಆ ಒಂದು ಪದ್ಧತಿಯ ಮೇಲೆ ಅವರು ಅಟ್ಲೀಸ್ಟ್ ಆ ಒಂದು ಬೊಂಬೆಯ ಅಂತ್ಯ ಸಂಸ್ಕಾರ ಮಾಡಲಿ ಅಂತ ಕೇಳ್ಕೊತಾನಂತೆ. ಅದಕ್ಕೆ ಪೊಲೀಸ್ನವ್ರ ಕಡೆಯಿಂದ ಬಂದಂಥ ಉತ್ತರ ಏನಪ್ಪ ಅಂತಂದರೆ, ಮುಚ್ಕೊಂಡು ನಿನಗೆ ಹೇಳಿದಂಥ ಕೆಲಸನ ನೀನು ಮಾಡು ಅಂತ. ಸೊ ಹಾಗಾಗಿ ಅವನು ಮಾತಾಡದೆ ಅವ್ನ ಕೆಲಸ ಏನಿತ್ತು ಅದನ್ನು ಮಾಡಿಬಿಟ್ಟು ಬರ್ತಾನೆ. ಹಾಗೆ ಆ ಬೊಂಬೆಗೆ ಸಂಬಂಧಪಟ್ಟಂಥ ಥಿಂಗ್ಸ್ ಏನಿರುತ್ತೆ ಅವನ್ನ ಸಪ್ರೇಟಾಗಿ ಎಲ್ಲಿ ಹೂತಾಕಬೇಕು ಅಲ್ಲಿ ಹೂತಾಕ್ತಾನೆ. ಎವ್ರಿ ಟೈಮ್ ಇವ್ನು ಮಾಡ್ತಕ್ಕಂಥ ಕೆಲಸ ಏನು ಅಂದರೆ, ಬೊಂಬೆನ ಒಂದು ಜಾಗದಲ್ಲಿ ಹೂತಾಕೋದು, ಆ ಬೊಂಬೆಗೆ ಸಂಬಂಧಪಟ್ಟಂಥ ಥಿಂಗ್ಸ್ ಏನಿರುತ್ತೆ ಅವ್ರಿಗೆ ಸಿಕ್ಕರೆ ಅವುಗಳನ್ನ ಒಂದು ಸಪ್ರೇಟಾಗಿ ಒಂದು ಗುಂಡಿ ತೆಗೆದು ಹೂತಾಕೋದು. ಇದಿಷ್ಟು ಅವನ ಕೆಲಸ ಆಗಿರುತ್ತೆ. ಹಾಗಾದರೆ ಈಗ ಮೇಯ್ನ್ ವಿಷಯಕ್ಕೆ ಬಂದರೆ ಸೌಜನ್ಯ ವಿಷಯ. ಸೌಜನ್ಯ ಒಂದು ಫೈಲ್ಸಲ್ಲಿ ನಾವು ಸೌಜನ್ಯ ಹೆಸರನ್ನ ಇವಾಗ ತೆಗಿಬೇಕಾಗುತ್ತೆ. ಈಗ ಸೌಜನ್ಯ ಫೈಲ್ಸಲ್ಲಿ ಒಂದು ಹತ್ಯೆ ಶುರುವಾಗಿದೆ ಯಾವಾಗ ಅಂದರೆ 2012ರಲ್ಲಿ, ಅದೆಲ್ಲರಿಗೂ ಗೊತ್ತು. ಸೊ 9ನೇ ತಾರೀಕು ಅಕ್ಟೋಬರು 2012ನೇ ತಾರೀಕು ಇದೇ ಭೀಮಾ ಅನ್ನೋ ಹುಡುಗನ್ನ ಆ ದೊಡ್ಡ ವ್ಯಕ್ತಿಗಳು ಹುಡುಕ್ತಾರೆ. ಯಾಕೆ ಅಂತಂದರೆ, ಇವತ್ತು ಮತ್ತೆ ನೀನು ನಿನ್ನ ಡ್ಯೂಟಿ ಮಾಡಬೇಕು, ನಿನ್ನ ಕೆಲಸ ಮಾಡಬೇಕು, ನೀನು ಎಲ್ಲಿದೆಯಪ್ಪ ಬಾಪ್ಪ ಅಂತ ಕರೀತಾರೆ. ಆ ಅವತ್ತಿನ ದಿನ ಅದೃಷ್ಟವಶಾತೋ ದುರಾದೃಷ್ಟವಶಾತೋ ಗೊತ್ತಿಲ್ಲ, ಭೀಮಾ ಅವನ ಸ್ವಂತ ಊರಿಗೆ ಹೋಗಿರ್ತಾನೆ. ಯಾವ ಊರು? ಮಂಡ್ಯ ಒಂದು ಊರಿಗೆ ಹೋಗಿರ್ತಾನೆ. ಇಲ್ಲಿ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಈ ಭೀಮಾ ಅನ್ನೋ ವ್ಯಕ್ತಿ ಅಲ್ಲಿ ಇದ್ದು ಬರೀ ಕೆಲಸ ಮಾಡ್ತಾ ಇದ್ದ ಅಷ್ಟೇ ಅಲ್ಲ, ಅವನಿಗೊಂದು ಮದುವೆ ಆಗಿರುತ್ತೆ, ಮಗು ಕೂಡ ಇರುತ್ತೆ. ಪ್ರತಿ ಸಲ ಇವನು ಬೊಂಬೆಗಳನ್ನ ಹೂತಾಕಿದಾಗ ಇವನಿಗೆ ಗಿಲ್ಟ್ ಕಾಡ್ತಾ ಇರುತ್ತೆ, ಅವನಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತಂತೆ. ಇಷ್ಟೆಲ್ಲ ವಿಷಯಗಳ ಬಗ್ಗೆ ಅವನಿಗೆ ಮನಸ್ಸಲ್ಲಿ ಒಂದು ಗೊಂದಲ ಇದ್ದು, ಬಟ್ ಅವನಿಗೆ ಏನೂ ಮಾಡೋಕ್ಕಾಗ್ತಾ ಇರಲ್ಲ, ತಡೆಯೋಕ್ಕಾಗ್ತಾ ಇರಲ್ಲ. ಯಾಕೆಂದರೆ ಎಲ್ಪ್ಲೆಸ್. ಅವನು ಅಪ್ಪಿ ಮಾತಾಡಿದರೆ ನೆಕ್ಸ್ಟ್ ದಿನ ಇವನು ಕೂಡ ಆ ಬೊಂಬೆಗಳಿರ್ತಕ್ಕಂಥ ಒಂದು ಜಾಗದಲ್ಲಿ ಇವನು ಕೂಡ ಒಂದು ಬೊಂಬೆಯಾಗಿ ಹೋಗ್ತಾ ಇದ್ದ. ಅದಕ್ಕೋಸ್ಕರ ಇದಾದ ಮೇಲೆ 10ನೇ ತಾರೀಕು ಇದೇ ಭೀಮಾ ಅನ್ನೋ ವ್ಯಕ್ತಿ ವಾಪಸ್ ಬರ್ತಾನೆ. ಯಾಕೆ ಅಂತಂದರೆ, ಅವತ್ತು 9ನೇ ತಾರೀಕು ಇದೇ ವ್ಯಕ್ತಿಗಳು ನೀನು ಎಲ್ಲಿದೆಯಾ ಅಂತ ಫೋನ್ ಮಾಡಿದಾಗ ನಾನು ಸ್ವಂತ ಊರಲ್ಲಿದ್ದೀನಿ ಅಂತ ಹೇಳ್ತಾನೆ. ಆಗ ಯಾರಿಗೂ ಹೇಳ್ದೆ ಕೇಳಿದೆ ಅದು ಹೆಂಗೆ ಹೋಗ್ತೀಯ ನೀನು ಊರಿಗೆ ಅಂತ ಸಿಟ್ಟು ಮಾಡಿಬಿಟ್ಟು ಅವ್ನಿಗೆ ಬೈದ್ಬಿಟ್ಟು ಫೋನ್ ಕಟ್ ಮಾಡಿರ್ತಾರೆ. ನೆಕ್ಸ್ಟ್ ಮರುದಿನಾನೇ ಈ ಭೀಮಾ ಅನ್ನೋ ವ್ಯಕ್ತಿ ವಾಪಸ್ ಊರಿಗೆ ಬರ್ತಾನೆ. ವಾಪಸ್ ಆ ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಈ ಒಂದು ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಏನೇನು ಇನ್ಸಿಡೆಂಟ್ ಇತ್ತು, ನೀವು ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ MD ಫಸ್ಟ್ ವಿಡಿಯೋ ಏನು ನೋಡಿದ್ರಿ, ಆ ಒಂದು ಚರ್ಚೆ ಶುರುವಾಗ್ಬಿಟ್ಟಿರುತ್ತೆ. ಆ ಬಾಡಿ ಸಿಕ್ಕಿದ್ದಾಗಿರ್ಬೋದು, ಅದಾದಮೇಲೆ ಏನೇನಾಯಿತು ಕಂಪ್ಲೇಂಟು, ಅದು ಇದು ಎಲ್ಲ. ನೆಕ್ಸ್ಟ್ ಸಂತೋಷ್ ರಾವ್ ಎಂಟ್ರಿ ಆಗೋದು, ಇದೆಲ್ಲ ನಡೆದ್ಬಿಟ್ಟಿರುತ್ತೆ. ಬಹುಶಃ ಅವತ್ತಿನ ದಿನ ಅಂದರೆ ಹತ್ಯೆ ನಡೆದಿದ್ದ ದಿನ 9ನೇ ತಾರೀಕು ಏನಾದರೂ ಭೀಮಾ ಊರಿಗೆ ಹೋಗದೇ ಇದ್ದಿದ್ರೆ ಇವತ್ತು ನಾವೆಲ್ಲ ಕೂತು ಸೌಜನ್ಯ ವಿಷಯದ ಬಗ್ಗೆ ಮಾತಾಡೋ ಪ್ರಮೇಯನೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಹೋಗಿರ್ತಕ್ಕಂಥ ಸಾವಿರಾರು ಬೊಂಬೆಗಳಲ್ಲಿ ಸೌಜನ್ಯ ಕೂಡ ಒಂದು ಬೊಂಬೆಯಾಗಿ ಮಣ್ಣಲ್ಲಿ ಹೂತು ಹೋಗಿರ್ತಾ ಇದ್ಲು. ಹಾಗಾಗಿ ಇದಿಷ್ಟು ಇನ್ಸಿಡೆಂಟ್ ನಡೆದ ಮೇಲೆ, ಇದೆಲ್ಲ ಆದಮೇಲೆ ನಾವು ಫಸ್ಟ್ ಒಂದು ವಿಡಿಯೋದಲ್ಲಿ, 2ನೇ ವಿಡಿಯೋದಲ್ಲಿ ಸೌಜನ್ಯ ವಿಷಯದಲ್ಲಿ ಸಮೀರ್ ಅವ್ರು ಮಾಡಿದಂಥ 2ನೇ ವಿಡಿಯೋದಲ್ಲಿ, ಸಾಕ್ಷಿನಾಶ ಅನ್ನೋ ಒಂದು ವಿಡಿಯೋದಲ್ಲಿ ರವಿ ಪೂಜಾರಿ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಡಿಸ್ಕಸ್ ಮಾಡಿದರು. ಅದನ್ನು ನಾನು ಕೂಡ ತೊಗೊಂಡು ಬಂದು ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಆ ರವಿ ಪೂಜಾರಿ ಬೇರೆ ಯಾರು ಅಲ್ವಂತೆ, ಈ ಭೀಮಾ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆ ನೇತ್ರಾವತಿ ನದಿ ನೋಡ್ಕೋತಾ ಇದ್ದಂಥ ಅಲ್ಲಿ ಕ್ಲೀನರ್ ಆಗಿದ್ದಂಥ ಭೀಮಾ ಅನ್ನೋ ವ್ಯಕ್ತಿಯ ಕ್ಲೋಸ್ ಫ್ರೆಂಡ್. ಹೌದು, ಇವನು ಸ್ನೇಹಿತರಾಗಿರ್ತಾರೆ. ಅದಾದಮೇಲೆ ರವಿ ಪೂಜಾರಿ ಗತಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತು. ಅದು ಆಲ್ರೆಡಿ ಹಿಂದೆ ಇರ್ತಕ್ಕಂಥ ವೀಡಿಯೋದಲ್ಲಿ ಆಲ್ರೆಡಿ ರವಿ ಪೂಜಾರಿ ಗತಿ ಏನಾಯಿತು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸಮೀರ್ ಅವರು ಕೂಡ ಅದನ್ನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ನಾನು ಶಾರ್ಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದಾದಮೇಲೆ ಈ ಭೀಮಾ ಅನ್ನೋ ವ್ಯಕ್ತಿಗೆ ರಿಯಲೈಸ್ ಆಗುತ್ತೆ ಏನಪ್ಪ ಅಂತಂದರೆ,
ಅಷ್ಟೊಂದು ನಿಯತ್ತಾಗಿ ಅಷ್ಟು ವರ್ಷಗಳಿಂದ ಇದ್ದಂಥ ರವಿ ಪೂಜಾರಿನೇ ಬಿಡದೇ ಇರೋರು ನನ್ನನ್ನು ಬಿಡ್ತಾರಾ ಅಂತ ಅವ್ರಿಗೆ ರಿಯಲೈಸ್ ಆಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಒಂದು ಅವ್ರಿಗೆ ಸಂಬಂಧಪಟ್ಟಂಥ ಯಾವುದೇ ಥರದ್ದು ಪ್ರೂಫ್ಗಳು, ಯಾವುದೇ ಥರದ್ದು ಏನೇ ಒಂದು ಪ್ರೂಫ್ಗಳಿದ್ರು ಅದನ್ನೆಲ್ಲನೂ ಎತ್ಕೊಂಡು ಅವರು ಅಲ್ಲಿಂದ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ರಾತ್ರೋರಾತ್ರಿ ಸೀದಾ ಹೊರಗಡೆ ಒಂದು ಬೇರೆ ರಾಜ್ಯದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಅದಕ್ಕೋಸ್ಕರನೇ ಇಷ್ಟು ದಿನ ಈ ವ್ಯಕ್ತಿ ಎಲ್ಲಿದ್ದ ಅನ್ನೋ ಒಂದೇ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಬಟ್ ಇಷ್ಟೊಂದು ಡಿಸ್ಕಷನ್ ಎಲ್ಲ ನಡೆದ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ಅದಾದಮೇಲೆ ಗಿರೀಶ್ ಮಠಣ್ಣ ಅವರು, ಈಗ ಸಮೀರ್ ಅವರು, ಇವರೆಲ್ಲ ವಿಡಿಯೋಗಳ ಮೂಲಕ, ಸಾಕ್ಷಿಗಳ ಮೂಲಕ, ಹೋರಾಟಗಳ ಮೂಲಕ ಇಷ್ಟೊಂದು ಹೋರಾಟ ಮಾಡಿದ ಮೇಲೆ ಇದು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಗಲಭೆ ಆದಮೇಲೆ ಆ ವ್ಯಕ್ತಿಗೆ ಸ್ವಲ್ಪ ಧೈರ್ಯ ಬಂದು ಈಗ ಇದನ್ನೆಲ್ಲ ನಾನು ಒಪ್ಕೋತೀನಿ, ವಿಡಿಯೋದಲ್ಲಿ ಹೇಳಿರೋ ಥರ ನಾನು ಓಪನ್ ಆಗಿ ಬಂದ್ಬಿಟ್ಟು ನಾನು ಮಾತಾಡ್ತೀನಿ, ನಾನು ಆ ವ್ಯಕ್ತಿಗಳ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತ ಈಗ ಆ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ. ಈಗ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ದಯವಿಟ್ಟು ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂದರೆ ಈ ವಿಚಾರ ಶುರುವಾಗಿ 2012ರಲ್ಲಿ, ಅಂದರೆ ಈ ವಿಚಾರದ ಬಗ್ಗೆ ಚರ್ಚೆ ಶುರುವಾಗಿದೆ 2012ರಲ್ಲಿ. ಆ 2012ರಿಂದ ಪ್ರತಿ ವರ್ಷನೋ ಪ್ರತಿ ತಿಂಗಳೋ ಎಷ್ಟೆಷ್ಟು ಹಣನ ತಿಂತಾ ಇದ್ದಾರೋ ಈ ಮೀಡಿಯಾದವ್ರು ಗೊತ್ತಿಲ್ಲ. ಅದಕ್ಕೋಸ್ಕರನೇ ಇವರು ಇಂಟರ್ನೆಟ್ಟಲ್ಲಿ ಇಷ್ಟೊಂದು ಇಶ್ಯೂ ಆದ್ರೂ ಇವರು ತಲೆನೇ ಕೆಡಿಸ್ಕೊತಾ ಇಲ್ಲ. ನೀವೆಲ್ಲ ಒಂದು ಸಿನಿಮಾ ನೋಡಿರ್ಬೋದು, ಕಾಟೇರ ಅಂತ ಒಂದು ಸಿನಿಮಾ. ಕಾಟೇರ ಅನ್ನೋ ಒಂದು ಸಿನಿಮಾದಲ್ಲಿ 100 ಶವಗಳು ಸಿಗ್ತವೆ. 100 ಶವಗಳು ಸಿಗ್ತಕ್ಕಂಥ ಒಂದು ಜಾಗದಲ್ಲಿ ಆ ಒಂದು 100 ಬೊಂಬೆಗಳನ್ನ ಹುಡ್ಕೋದಿಕ್ಕೆ ಅಂತ ಒಂದು ಇಡೀ ಪೊಲೀಸ್ ಕಾಂದಾನ ಕರ್ಕೊಂಡು ಹೋಗಿ ಹುಡುಕ್ತಾರೆ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಆ ಸಿನಿಮಾ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ರೀತಿ ಇಲ್ಲಿ ರಿಯಲ್ ಲೈಫಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಇಲ್ಲಿ ಮೊದಲನೇದಾಗಿ ಯಾವುದೇ ಥರದ ಮೀಡಿಯಾದವ್ರ ಸಪೋರ್ಟ್ ಇಲ್ಲ. ಎರಡನೇದಾಗಿ ಆ ದೊಡ್ಡ ವ್ಯಕ್ತಿಗಳನ್ನ ಎದುರಾಕೊಳ್ಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಹಾಗೆ ಯಾರ್ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು, ಯಾರ್ಯಾರು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು, ಕೇಸ್ ಹಾಕಬೇಕು, ಏನೇನಿದೆ ನೆಕ್ಸ್ಟ್ ಪ್ರೊಸೀಜರ್, ಇದನ್ನೆಲ್ಲ ಮೂವ್ ಆನ್ ಆಗಬೇಕು, ಆ ವ್ಯಕ್ತಿಗಳೆಲ್ಲರೂ ಕೂಡ ಆ ದೊಡ್ಡ ವ್ಯಕ್ತಿಗಳಿಂದ ಲಂಚ ತಿಂದಿರೋ ಅಂಥವ್ರೆ. ಅದಕ್ಕೋಸ್ಕರನೇ ಈ ವಿಚಾರದ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಈ ಕೇಸ್ ಬರೀ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳಲ್ಲೇ ಉಳ್ಕೊಂಡಿದೆ. ಅದನ್ನು ದಾಟಿ ಮುಂದೆ ಹೋಗ್ತಾ ಇಲ್ಲ. ಇಷ್ಟೇ ರೀಸನ್. ಸೊ ಇದಿಷ್ಟು ಆದಮೇಲೆ ಈ ಒಂದು ವಿಷಯಕ್ಕೆ ನಾನು ಸಾಕ್ಷಿ ಹೇಳ್ತೀನಿ ಅಂತ ಆ ವ್ಯಕ್ತಿ ಮುಂದೆ ಬಂದಿದ್ದಾರೆ. ಈಗ ಇನ್ನು ಮುಂದೆ ಆ ವ್ಯಕ್ತಿ ಏನಾಗ್ತಾರೋ ಅಥವಾ ಆ ವ್ಯಕ್ತಿಗೆ ಏನು ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ. ಬೈ ಚಾನ್ಸ್ ಆ ಥರ ಏನೂ ಆಗದೆ ಇರಲಿ, ಹೈ ಸೆಕ್ಯೂರಿಟಿ ಆ ವ್ಯಕ್ತಿಗೆ ಅಟ್ಲೀಸ್ಟ್ ಇಷ್ಟು ದಿನ ಏನೂ ಮಾಡದೇ ಇರೋವಂಥ ಪೊಲೀಸ್ನವರು ಅಟ್ಲೀಸ್ಟ್ ಆ ಒಬ್ಬ ವ್ಯಕ್ತಿಗಾದರೂ ಒಂದು ಸೆಕ್ಯೂರಿಟಿ ಅಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ಕೂಡ ಕೇಳ್ಕೊಳ್ಳಿ. ಇದಾದ ಮೇಲೆ ಕೊನೆಯದಾಗಿ ನಾನು ಕೇಳ್ಕೊಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು. ಏನಪ್ಪ ಅಂದರೆ, ಸಮೀರ್ MD ಅವರು ಮಾಡಿದಂಥ ಒಂದು ವಿಡಿಯೋ, ಕೊನೆ ವಿಡಿಯೋದಲ್ಲಿ ಅವರೊಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಏನಪ್ಪ ಆ ಡಾಕ್ಯುಮೆಂಟ್? ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಂದು ಡಾಕ್ಯುಮೆಂಟ್ ಬಗ್ಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಆ ಡಾಕ್ಯುಮೆಂಟ್ ಸೌಜನ್ಯ ಕೇಸ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೌಜನ್ಯ ಕೇಸ್ಗೆ ಯಾರ್ಯಾರು ವಾಪಸ್ ಅದು ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂಥವ್ರು, ಅದಾದಮೇಲೆ ಆ ಒಂದು ವಿಚಾರದಲ್ಲಿ ಇಲ್ಲಿವರೆಗೂ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ನಡೆದಿದೆನಾ ಇಲ್ವಾ ಅಂತ ನಿಮ್ಗೆ ಅನಿಸಿದೆನಾ, ಡೌಟ್ ಇದೆನಾ, ನಡೆದಿರ್ಬೋದಾ, ನಡೆದಿಲ್ವಾ, ಅಥವಾ ಇನ್ನೂ ಖಚಿತ ಇಲ್ವಾ, ಈ ಥರದೊಂದಷ್ಟು ವಿಷಯಗಳು ಈ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಡಾಕ್ಯುಮೆಂಟ್ನ ಉದ್ದೇಶ ಇಷ್ಟೇ. ಅಲ್ಲಿ ಹೌದು ನಿಮ್ಮ ನೇಮ್, ಫೋನ್ ನಂಬರ್, ಇಮೇಲ್ ID, ಮತ್ತು ನೀವು ಗಂಡು ಹೆಣ್ಣು, ಮೇಲ್ ಆರ್ ಫೀಮೇಲ್ ಇವೆಲ್ಲದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆದರೆ ನಿಮ್ಮ ಯಾವುದೇ ಥರದ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಲೀಕ್ ಆಗಲ್ಲ. ಅಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ನಿಮ್ಮ ಆ ಒಂದು ಡಾಕ್ಯುಮೆಂಟ್ ಫಿಲ್ ಮಾಡಿಸ್ಕೊಳ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಜಸ್ಟ್ ಸೌಜನ್ಯ ವಿಷಯಕ್ಕೆ ಮತ್ತೆ ಧ್ವನಿ ಎತ್ತಬೇಕು, ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು, ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿರೋದು. ನಿಮ್ಮ ಯಾವುದೇ ಥರದ ಇನ್ಫಾರ್ಮೇಷನ್ಸ್ ಲೀಕ್ ಆಗಲ್ಲ, ಗೌಪ್ಯವಾಗಿರುತ್ತೆ, ಅದು ಗುಪ್ತವಾಗಿರುತ್ತೆ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್, ನಂಬರ್, ಇಮೇಲ್ ID ಯಾವುದು ಕೂಡ ಹೊರಗಡೆ ಬರಲ್ಲ. ನಿಮಗೆ ಹೇಳೋದಕ್ಕಿಂತ ಮುಂಚೆ ಆ ಒಂದು ಕೆಲಸ ನಾನು ಮಾಡಿಬಿಟ್ಟೆ, ನಿಮಗೆ ನಾನು ಚೆಕ್ ಮಾಡಿನೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿನೇ ನನಗೆ ಸ್ವಲ್ಪ 3-4 ಡೇಸ್ ಡಿಲೇ ಆಗಿದೆ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಯಾರೂ ಕೂಡ ಸ್ವಲ್ಪನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಯಾವುದೇ ಥರದ ಭಯ ಬೀಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ, ಈಗ ಈ ಒಂದು ಸಪೋರ್ಟೆಡ್ ಡಾಕ್ಯುಮೆಂಟ್ ಏನಿದೆ, ಆ ಒಂದು ಡಾಕ್ಯುಮೆಂಟ್ನ ಎಷ್ಟು ಜನ ನೀವು ಫಿಲ್ ಮಾಡ್ತಾ ಹೋಗ್ತಿರೋ ಅಷ್ಟು ಒಂದು ಸಪೋರ್ಟ್ ಸಿಗ್ತಾ ಹೋಗುತ್ತೆ ಸೌಜನ್ಯ ಕೇಸ್ಗೆ. ಹಾಗಾಗಿ ನೀವು ಕೂಡ ಆ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡಿ ನೀವೇ ಓದಿ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಅವಾಗ ನಿಮಗೆ ಅನಿಸುತ್ತೆ ಹೌದು ಇದನ್ನು ನಾವು ಮಾಡ್ಬೋದು, ಸೇಫ್ ಇದೆ. ಹಾಗೆ ಇವರು ಕೇಳ್ತಾ ಇರೋದು ಬರೀ ಸೌಜನ್ಯ ಹೋರಾಟಕ್ಕೆ ಮತ್ತೊಮ್ಮೆ ಸಪೋರ್ಟ್ ಕೇಳ್ತಾ ಇದ್ದಾರೆ, ಬೆಂಬಲ ಕೇಳ್ತಾ ಇದ್ದಾರೆ. ಹಾಗೆ ವಾಪಸ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಕೌಂಟಿಂಗ್ ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಡಾಕ್ಯುಮೆಂಟ್ನ ನೀವು ಕೂಡ ಫಿಲ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ ಫಿಲ್ ಮಾಡಿಸಿ ಅಂತ ಕೇಳ್ಕೊತೀನಿ. ಆ ಒಂದು ಡಾಕ್ಯುಮೆಂಟ್ನ ಯಾವ ರೀತಿ ಫಿಲ್ ಮಾಡಬೇಕು ಅಂತ ಅನಿಸಿದ್ರೆ, ಸೌಜನ್ಯ ಬಗ್ಗೆ ವಾಪಸ್ ನಮ್ಮ ಸಮೀರ್ MD ಅವ್ರು ಮಾಡಿದಂಥ ಹೊಸ ವೀಡಿಯೋ ಏನಿದೆ, ಆ ಒಂದು ವೀಡಿಯೋ ಓಪನ್ ಮಾಡಿ, ಆ ಒಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವರೊಂದು ಲಿಂಕನ್ನು ಹಾಕಿರ್ತಾರೆ. ಆ ಒಂದು ಲಿಂಕನ್ನು ಓಪನ್ ಮಾಡಿ, ಸಾಧ್ಯವಾದರೆ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ತಂದು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ.
ಅಲ್ಲಿ ಯಾವುದೇ ಥರದ ಅಡ್ಡಿ ಆತಂಕಗಳಿಲ್ಲ ಅಂದರೆ. ಅದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆ ಒಂದು ವಿಡಿಯೋ ಕೊನೆಯದಾಗಿ ಮಾಡಿರ್ತಕ್ಕಂಥ ವಿಡಿಯೋ, ಸಮೀರ್ ಅವರ ಕೊನೆ ವಿಡಿಯೋ ಏನಿದೆ, ಈಗ ಒರಿಜಿನಲ್ ಹೆಸರುಗಳನ್ನ ಯೂಸ್ ಮಾಡಿರ್ತಕ್ಕಂಥ ವಿಡಿಯೋ ಏನಿದೆ, ಅದು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲಾದರೂ ಡಿಲೀಟ್ ಆಗ್ಬೋದು. ಹಾಗಾಗಿ ಫುಲ್ಲಿ ಕಾಪಿರೈಟ್ ಫ್ರೀ ಇದೆ, ಯಾರು ಬೇಕಾದರೂ ಅದನ್ನು ಅಪ್ಲೋಡ್ ಮಾಡ್ಬೋದು ಅಂತ ಸಮೀರ್ MD ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಚಾನಲಲ್ಲಿ ಆ ವಿಡಿಯೋನ ತಗೊಂಡು ಹಾಕೋಬೋದು, ಯಾವುದೇ ಥರದ ಕಾಪಿರೈಟ್ಸ್ ಬೀಳಲ್ಲ. ಇದಿಷ್ಟು ಈ ಒಂದು ವಿಡಿಯೋಗಳನ್ನ, ಈ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ಒಂದು ವಿಡಿಯೋ ಮಾಡಿದೆ. ಮತ್ತೇನಾದರೂ ಡೌಟ್ ಇದ್ದರೆ, ನಿಮ್ಗೆ ಏನಾದರೂ ಕ್ಲಾರಿಟಿ ಬೇಕಿದ್ದರೆ ಅದನ್ನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಬೇಕು ಅನ್ಸಿದ್ರೆ ಚಾಟ್ ಮಾಡಿ. ನನ್ನ ID ನಿಮ್ಗೆ ಗೊತ್ತಿರುತ್ತೆ, ರಘುವರಿ_ಕೆ. ಅಲ್ಲಿ ಚಾಟ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ನಾನು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಯಾರಿಗೂ ಹರ್ಟ್ ಮಾಡೋದಕ್ಕಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೇನಾದರೂ ಹೊಸ ವಿಚಾರಗಳು ಸಿಕ್ಕಿದ್ರೆ ಆ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಮತ್ತೊಮ್ಮೆ ಹೇಳ್ತಾ ಹೋಗಿ ಕಮೆಂಟ್ಸಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ, ಹಾಗೆ ಆ ಒಂದು ಡಾಕ್ಯುಮೆಂಟ್ನ ಫಿಲ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ